ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಮಕರ ರಾಶಿಯ 2026ರ ಫೆಬ್ರವರಿ ತಿಂಗಳ ಮಾಸಿಕ ಭವಿಷ್ಯವನ್ನ ನೋಡೋಣ. ಪ್ರಥಮವಾಗಿ ಮಕರ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಆರಂಭದಲ್ಲಿ ಹೆಚ್ಚಿನ ಒಂದು ಲಾಭಗಳು ಬರುವಂತದ್ದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮವಾದಂಥ ಲಾಭವನ್ನು ತಾವು ಪಡಿತೀರಿ. ಮತ್ತೆ ತಾವು ಹುಡುಕಿಕೊಂಡು ಹೋಗುವಂತಹ ಕೆಲವೊಂದು ಕೆಲಸ ಕಾರ್ಯಗಳು ಯಶಸ್ವಿಯಾಗುವಂಥದ್ದು. ತಮ್ಮ ತೇಜಸ್ಸು, ತಮ್ಮ ಪ್ರಗತಿ, ತಮ್ಮ ಬೆಳವಣಿಗೆಯನ್ನು ನೋಡಿ ಜನರ ಒಂದು ಕೆಟ್ಟ ದೃಷ್ಟಿಗಳು ಸಹಿತ ತಮ್ಮ ಮೇಲೆ ಬೀಳುವಂಥದ್ದು. ತುಂಬಾನೇ ಜಾಗೃತಿಯಾಗಿರ್ಬೇಕಾಗುತ್ತೆ. ಆರ್ಥಿಕತೆಯ ಲಾಭ, ಶುಭ ಸಮಾರಂಭಗಳಿಗೆ ತಾವು ಭೇಟಿಯನ್ನ ಮಾಡ್ತೀರಿ. ವ್ಯಾಪಾರ ಅಭಿವೃದ್ಧಿಯನ್ನ ಆಗುತ್ತೆ. ಅಭಿವೃದ್ಧಿಯಲ್ಲಿ ತುಂಬಾ ಯಶಸ್ಸನ್ನು ತಾವು ಪಡಿಬೇಕಾದ್ರೆ ತುಂಬಾನೇ ಶ್ರಮವನ್ನ ಪಡಬೇಕಾಗುತ್ತೆ. ತಮ್ಮ ಒಂದು ಮಾರ್ಕೆಟಿಂಗ್ ವಿಚಾರಗಳಲ್ಲಿ ಹೆಚ್ಚಿನ ಒಂದು ಗಮನವನ್ನು ಪಡೋದು ತುಂಬಾನೇ ಉತ್ತಮವಾಗಿರುತ್ತೆ. ಯಾರು ಮಾರುಕಟ್ಟೆಯಲ್ಲಿ ಮಾರ್ಕೆಟಿಂಗ್ ಅನ್ನ ಯಾರು ಮಾಡ್ತಾ ಇರ್ತೀರಿ ಅವರಿಗೆ ಹೆಚ್ಚಿನ ಲಾಭಗಳು ಬರುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ದಾಂಪತ್ಯ ಸುಖದಲ್ಲಿ ಅತಿ ಹೆಚ್ಚಿನ ಒಂದು ಬೆಳವಣಿಗೆಗಳಾಗುವಂಥದ್ದು. ವಿವಾಹಕ್ಕೆ ಯಾರು ತುಂಬಾನೇ ಹುಡುಕ್ತಾ ಇರ್ತೀರಿ ಅವ್ರಿಗೆ ಸುಖಾಗಮನಗಳು ಸಹಿತ ಆಗುವಂಥದ್ದು. ವಧುವರರ ಅನ್ವೇಷಣೆಯಲ್ಲಿದ್ದವರಿಗೆ ಉತ್ತಮವಾದಂತಹ ಶುಭ ವಾರ್ತೆಗಳು ಸಹಿತ ಬರುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕವಾದಂತಹ ಜೀವನದಲ್ಲಿ ಬೆಳವಣಿಗೆಗಳಾಗುವಂಥದ್ದು. ರಾಜಕಾರಣಿಗಳಿಗೆ ಉತ್ತಮವಾದಂಥ ಲಾಭಗಳು ದೊರೆಯುವಂಥದ್ದು. ಆರ್ಥಿಕ ಸ್ಥಿತಿಗಳು ಸಹಿತ ಬದಲಾವಣೆಗಳಾಗುವಂಥದ್ದು. ಸ್ವಲ್ಪ ಕಾಂಪಿಟೇಷನ್ಗಳು ಜಾಸ್ತಿ ಆಗಿರುತ್ತೆ. ತುಂಬಾನೇ ಎಚ್ಚರವಾಗಿ ತಮ್ಮ ಒಂದು ಹೆಜ್ಜೆಯನ್ನು ಹಾಕುವುದು ತುಂಬಾನೇ ಉತ್ತಮ. ಮತ್ತು ಈ ಒಂದು ಮಾಸದಲ್ಲಿ ತಾವು ಶನೇಶ್ವರನ ಒಂದು ಆರಾಧನೆಯನ್ನು ಮಾಡೋದು ತುಂಬಾನೇ ಉತ್ತಮವಾಗಿರುತ್ತೆ. ನೀಲಿ ವಸ್ತ್ರ ತಮಗೆ ತುಂಬಾನೇ ಒಂದು ಲಾಭವನ್ನು ತಂದುಕೊಡುತ್ತೆ. ಮತ್ತು ಪೂರ್ವಾಭಿಮುಖವಾಗಿ ತಾವು ಚಲಿಸೋದ್ರಿಂದ ಉತ್ತಮವಾದಂಥ ಬೆಳವಣಿಗೆ ತಮ್ಮ ಜೀವನದಲ್ಲಿ ಆಗುತ್ತೆ. ಅದೃಷ್ಟ ಸಂಖ್ಯೆಯಾಗಿ ತಾವು 8ನ ಆರಾಧನೆಯನ್ನು ಮಾಡೋದ್ರಿಂದ ತುಂಬಾನೇ ಲಾಭ ಸಹಿತ ತಮಗೆ ಕಂಡು ಬರುತ್ತೆ. ಇದಾಗಿತ್ತು 2026ರ ಫೆಬ್ರವರಿ ತಿಂಗಳ ಮಕರ ರಾಶಿಯ ಮಾಸಿಕ ಭವಿಷ್ಯ. ಇದೇ ರೀತಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವಿಚಾರಗಳನ್ನು ತಾವು ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ತಮ್ಮ ಮೊಬೈಲ್ ನೋಟಿಫಿಕೇಶನ್ ನಲ್ಲಿ ತಾವು ಪಡಿಬಹುದು ಅಂತ ಹೇಳ್ತಾ, ನನ್ನ ಆರಾಧ್ಯ ದೈವ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ನನ್ನ ವೀಕ್ಷಕ ಬಂಧುಗಳಿಗೆ ಆರೋಗ್ಯ, ಸಂಪತ್ತು ಮತ್ತು ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.